ನಮಸ್ಕಾರ ಸ್ನೇಹಿತರೆ. ಡಿಸ್ಟ್ರಾಯರ್ಸ್ ಹೆಸರಲ್ಲೇ ಭಯ ಹುಟ್ಟಿಸೋ ನೌಕಾಪಡೆಗಳ ವಜ್ರಾಯುಧ ಈ ಡಿಸ್ಟ್ರಾಯರ್ಸ್. ನೇವಿಯಲ್ಲಿ ಏರ್ ಕ್ರಾಫ್ಟ್ ಕ್ಯಾರಿಯರ್ ಬಿಟ್ರೆ ಅತ್ಯಂತ ಪವರ್ಫುಲ್ ಅಂತ ಕನ್ಸಿಡರ್ ಮಾಡೋದು ಡಿಸ್ಟ್ರಾಯರ್ ಗಳನ್ನ. ಎಷ್ಟಂದ್ರೆ ಫ್ರಿಗೇಟ್ ಹಾಗೂ ಸಬ್ಮರೀನ್ ಗಳಿಗಿಂತಲೂ ಜಾಸ್ತಿ ಇವಕ್ಕೆ ಮಹತ್ವ ಕೊಡಲಾಗುತ್ತೆ. ಅದರಲ್ಲೂ ಜಗತ್ತಿನ ಅತಿದೊಡ್ಡ ಹಾಗೂ ಸೊಫಿಸ್ಟಿಕೇಟೆಡ್ ಡಿಸ್ಟ್ರಾಯರ್ ಗಳ ಪೈಕಿ ಟಾಪ್ ರ್ಯಾಂಕಿಂಗ್ ನಲ್ಲಿ ಭಾರತದ INS ಸೂರತ್ ಕೂಡ ಬರುತ್ತೆ. ಇಂಡಿಯನ್ ನೇವಿ ಈಗ INS ಸೂರತ್ ನ ಫುಲ್ ಕೆಪಾಸಿಟಿಗೆ ಆಯುಧ ಲೋಡ್ ಮಾಡಿದೆ. ಸಾಮಾನ್ಯವಾಗಿ ಶಾಂತಿ ಕಾಲದಲ್ಲಿ ನೌಕೆಗಳು ಇರ್ತವೆ ನೀರಲ್ಲಿ, ಆವಾಗ ನೀರಿಗೆ ಇಳಿತಾನೆ ಇರ್ತವೆ. ಆದರೆ ಪೂರ್ಣ ಶಸ್ತ್ರಾಸ್ತ್ರ ಹೊತ್ಕೊಂಡಿರೋದಿಲ್ಲ. ಅಶಾಂತಿಯ ಕಾಲದಲ್ಲಿ ಮಾತ್ರ ಪೂರ್ಣ ಶಸ್ತ್ರಾಸ್ತ್ರ ಲೋಡ್ ಮಾಡಲಾಗತ್ತೆ. ಅದೇ ರೀತಿ ಈಗ ಪಹಲ್ಗಾಮ್ ದಾಳಿ ಬಳಿಕ INS ಸೂರತ್ಗೆ ಫುಲ್ ಕೆಪಾಸಿಟಿ ಶಸ್ತ್ರಾಸ್ತ್ರ ಲೋಡ್ ಮಾಡಿ ಗುಜರಾತ್ನ ಹಾಜಿರಾ ಪೋರ್ಟ್ನಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕ್ಷಣದಲ್ಲೂ ಯುದ್ಧ ಶುರುವಾದರೂ ಇಮಿಡಿಯೇಟ್ ಆಗಿ ಪಾಕ್ ಕರಾವಳಿಗೆ ನುಗ್ಗೋಕೆ ರೆಡಿಯಾಗಿದೆ. ಹಾಗಾದರೆ ಡಿಸ್ಟ್ರಾಯರ್ಗಳ ಸಾಮರ್ಥ್ಯ ಏನು? ಡಿಸ್ಟ್ರಾಯರ್ಗಳನ್ನು ನೇವಿಯಲ್ಲಿ ಟಾಪ್ ಆರ್ಡರ್ನಲ್ಲಿ ಇಡೋದು ಯಾಕೆ? ಕಣ್ಣಿಗೆ ಕಾಣದೆ ನೀರೊಳಗೆ ನುಗ್ಗಿ ದಾಳಿ ಮಾಡೋ ಸಬ್ಮರೀನ್ಗಿಂತಲೂ ಇವಕ್ಕೆ ಯಾಕೆ ಮಹತ್ವ? ಎಲ್ಲವನ್ನ ಹೇಳ್ತಾ ಹೋಗ್ತೀವಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಏನಿದು ಡಿಸ್ಟ್ರಾಯರ್? ಸ್ನೇಹಿತರೆ, ನೆಲದ ಮೇಲೆ ಯುದ್ಧ ಮಾಡುವಾಗ ಮಿಸೈಲ್ ಸಿಸ್ಟಮ್ ಸಪರೇಟ್ ಇರುತ್ತೆ, ರೆಡಾರ್ ಸಪರೇಟ್, ಆಂಟಿ ಮಿಸೈಲ್ ಸಿಸ್ಟಮ್, ಜಾಮರ್ ಎಲ್ಲ ಬೇರೆ ಬೇರೆ ಇರುತ್ತೆ. ಗಡಿಯಲ್ಲಿ ಕಾದಾಡೋ ಸೈನಿಕರಿಗೆ ಆದೇಶಗಳನ್ನು ಕೊಡೋ ಕಮಾಂಡ್ ಸೆಂಟರ್ ಇನ್ನೆಲ್ಲೋ ಇರುತ್ತೆ. ಆದರೆ ಸಮುದ್ರದ ಮೇಲೆ ಈ ಒಂದೊಂದು ಆಪರೇಷನ್ಗೂ ಒಂದೊಂದು ನೌಕೆ ಇಟ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಅದೇ ಕಾರಣಕ್ಕೆ ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ಗಳಿಂದ ಹಿಡಿದು ಅಣ್ವಸ್ತ್ರಗಳವರೆಗೆ ಎಲ್ಲವನ್ನು ಒಂದೇ ನೌಕೆಯಲ್ಲಿ ಹಾಕಿರ್ತಾರೆ. ಅದೇ ಡಿಸ್ಟ್ರಾಯರ್. ಕುದುರೆಯ ವೇಗ, ಆನೆಯ ಬಲ, ಹಾವಿನ ಮ್ಯಾನವರಬಿಲಿಟಿ ಎಲ್ಲವೂ ಇರೋ ಮಲ್ಟಿ ರೋಲ್ ವಾರ್ಶಿಪ್ಸ್. ಈ ಹಿಂದೆ ಟಾರ್ಪೆಡೋಗಳನ್ನ ಅಂದ್ರೆ ಸಬ್ಮರೀನ್ಗಳಿಂದ ನೀರೊಳಗಿಂದ ಬರುವ ಕ್ಷಿಪಣಿಗಳನ್ನ ಪತ್ತೆ ಹಚ್ಚಿ ಹೊಡೆದು ಹಾಕೋಕೆ ಈ ಡಿಸ್ಟ್ರಾಯರ್ಗಳನ್ನ ಮೊದಲಿಗೆ ತಯಾರಿಸಲಾಯಿತು. ಆದರೆ ಈಗ ಇವು ಸಬ್ಮರೀನಿಂದ ಬರೋ ಕ್ಷಿಪಣಿ ಟಾರ್ಪೆಡೋ ಮಾತ್ರ ಅಲ್ಲ, ಸಬ್ಮರೀನ್ಗಳನ್ನೇ ಹುಡುಕಿ ಕೊಲ್ಲೋ ಸಾಮರ್ಥ್ಯ ಬೆಳೆಸ್ಕೊಂಡಿವೆ. ಹಾಗಿದ್ರೆ ಇದರಲ್ಲಿ ಅಂಥದ್ದೇನಿರುತ್ತೆ? ತೇಲುವ ಸೂಪರ್ ಕಂಪ್ಯೂಟರ್. ಎಸ್ ಸ್ನೇಹಿತರೆ, ಡಿಸ್ಟ್ರಾಯರ್ಗಳನ್ನ ತೇಲುವ ಸೂಪರ್ ಕಂಪ್ಯೂಟರ್ ಅಥವಾ ತೇಲುವ ಸ್ಯಾಟಲೈಟ್, ಡೇಟಾ ಸೆಂಟರ್ ಹೀಗೆ ಹೇಗೆ ಬೇಕಾದರೂ ಕರಿಬಹುದು. ಯಾಕಂದರೆ ರೆಡಾರ್, ಸೋನಾರ್, ಸ್ಯಾಟಲೈಟ್, ಸೆನ್ಸಾರ್ಸ್ ಹೀಗೆ ಎಲ್ಲ ಕಡೆಯಿಂದ ಬರೋ ಮಾಹಿತಿಯನ್ನು ರಿಯಲ್ ಟೈಮ್ನಲ್ಲಿ ಪ್ರೋಸೆಸ್ ಮಾಡೋ ಟೆಕ್ನಿಕಲ್ ಹಡಗಿದು. ಇದರಲ್ಲಿರೋ ಕಾಂಪೊನೆಂಟ್ಗಳ ಹೆಸರುಗಳನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ರೆಡಾರ್ ಹಾಗೂ ಸರ್ವೆಲೆನ್ಸ್ ಸಿಸ್ಟಮ್. ಇದರಲ್ಲಿ ಮಲ್ಟಿ ಫಂಕ್ಷನಲ್ ಸರ್ವೆಲೆನ್ಸ್ ಸಿಸ್ಟಮ್ ಹಾಗೂ ಥ್ರೆಟ್ ಅಲರ್ಟ್ ರೆಡಾರ್ ಇರುತ್ತೆ. ಒಂದೇ ಬಾರಿಗೆ ಸುಮಾರು 200 ಟಾರ್ಗೆಟ್ಗಳನ್ನು ಇವು ಟ್ರ್ಯಾಕ್ ಮಾಡ್ತವೆ. ಅವು ಏರ್ಕ್ರಾಫ್ಟ್, ಮಿಸೈಲ್, ಹಡಗು ಏನೇ ಆಗಿರ್ಬೋದು ಎಲ್ಲವನ್ನು ಮಾನಿಟರ್ ಮಾಡ್ತವೆ. ಈ ರೆಡಾರ್ ಸಿಸ್ಟಮ್ಗಳು ಆಪರೇಟ್ ಮಾಡೋದು S ಬ್ಯಾಂಡ್ನಲ್ಲಿ, ಅಂದರೆ ಜಾಮ್ ಮಾಡೋದು ತುಂಬ ಕಷ್ಟ. ಜೊತೆಗೆ ಇದರಲ್ಲಿರೋ ನ್ಯಾವಿಗೇಷನ್ ರೆಡಾರ್ ಸಮುದ್ರದ ಮೇಲೆ ಟ್ರಾಫಿಕ್ ಹೇಗಿದೆ, ಎಲ್ಲೆಲ್ಲಿ ಹಡಗು ಇವೆ, ಐಸ್ಬರ್ಗ್ ಎಲ್ಲಿವೆ, ಕೆಳಗಿರೋ ಭೂ ಸ್ವರೂಪ ಹೇಗಿದೆ ಎಲ್ಲವನ್ನ ಲೆಕ್ಕಾಚಾರ ಹಾಕ್ತಾ ಇರುತ್ತೆ. ಮಿಸೈಲ್ ಸಿಸ್ಟಮ್. ಡಿಸ್ಟ್ರಾಯರ್ಗಳ ಮೂಲಕ ಸರ್ಫೇಸ್ ಟು ಏರ್, ಸರ್ಫೇಸ್ ಟು ಸರ್ಫೇಸ್ ಮಿಸೈಲ್ ಲಾಂಚ್ ಮಾಡ್ಬೋದು. 360 ಡಿಗ್ರಿ ಯಾವ ದಿಕ್ಕಿಗಾದರೂ ಮಿಸೈಲ್ ಹಾರಿಸ್ಬೋದು. ಬೇರೆ ಹಡಗುಗಳು, ಕರಾವಳಿಯ ಟಾರ್ಗೆಟ್ಗಳಿಗೂ ಮಿಸೈಲ್ ಹಾಕಬಹುದು. ಮಿಸೈಲ್ ಜೊತೆಗೆ ಇವುಗಳಲ್ಲಿ ನೇವಲ್ ಗನ್ಗಳಿರ್ತವೆ. 1 ನಿಮಿಷಕ್ಕೆ 100 ರೌಂಡ್ ಗುಂಡು ಹಾರಿಸುವ ಬಂದೂಕುಗಳಿರ್ತವೆ. ಒಂದೆರಡಲ್ಲ 5-6 ಬ್ಯಾರಲ್ಗಳ ಫೈರ್ ಗನ್ ಸಿಸ್ಟಮ್ ಇರುತ್ತೆ. ಜೊತೆಗೆ ಡಿಸ್ಟ್ರಾಯರ್ಗಳ ಬಂದೂಕು ಕೇವಲ ಪಕ್ಕದಲ್ಲಿರೋ ವೈರಿ ಹಡಗಿನ ಮೇಲೆ ಮಾತ್ರ ಅಲ್ಲ, ಆಕಾಶದಿಂದ ಬರ್ತಿರೋ ಮಿಸೈಲ್ನ ಕೂಡ ಶೂಟ್ ಮಾಡೋ ಸಾಮರ್ಥ್ಯ ಹೊಂದಿರ್ತವೆ. ಜೊತೆಗೆ ಇವು ಆಟೋಮೆಟಿಕ್ ಆಗಿ ಕೆಲಸ ಮಾಡೋ ಬಂದೂಕುಗಳು, ಯಾರೋ ಕೂತು ಫೈರ್ ಮಾಡಬೇಕಂತಿಲ್ಲ. ಸಬ್ಮರೀನ್ ನಿರೋಧಕ ವಾರ್ಫೇರ್ ಸಿಸ್ಟಮ್. ಡಿಸ್ಟ್ರಾಯರ್ಗಳಲ್ಲಿ ಆಂಟಿ ಸಬ್ಮರೀನ್ ವಾರ್ಫೇರ್ ಸಿಸ್ಟಮ್ ಅಥವಾ AWS ಸಿಸ್ಟಮ್ ಇರುತ್ತೆ. ಸೋನಾರ್ ಮೂಲಕ ನೀರೊಳಗಿರೋ ಸಬ್ಮರೀನ್ ಹಾಗೂ ಟಾರ್ಪೆಡೋಗಳನ್ನು ಗುರುತಿಸುತ್ತೆ. ಜೊತೆಗೆ ಇದರಲ್ಲೂ ಟಾರ್ಪೆಡೋಗಳಿರ್ತವೆ, ಅಂದರೆ ನೀರೊಳಗಿನ ಮಿಸೈಲ್ಸ್ ಇರ್ತವೆ. ಭಾರತದ ಹತ್ರ ವರುಣಾಸ್ತ್ರ ಅನ್ನೋ ಟಾರ್ಪೆಡೋ ಇದೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಟರ್ಮ್ ಇನ್ಶೂರೆನ್ಸ್ ಅಂತ ಹೇಳಿದ್ರೆ ದುಡಿತಾ ಇರೋ ವ್ಯಕ್ತಿ ತನ್ನ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ಮಾಡಿಸುವಂಥ ಒಂದು ಪ್ರೊಟೆಕ್ಷನ್ ಪ್ಲಾನ್. ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿ, ಅನಿರೀಕ್ಷಿತ ಆಘಾತಗಳಾಗಿ, ಏನೋ ದುರದೃಷ್ಟಕರ ಘಟನೆಯಾಗಿ ಅವರು ಇಲ್ಲ ಅಂತಾದರೆ ಅವರ ಸ್ಯಾಲ್ರಿ ಮೇಲೆ, ಅವರ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋ ಫ್ಯಾಮಿಲಿಯವರಿಗೆ ಆರ್ಥಿಕ ಸಂಕಷ್ಟ ಆಗಬಾರ್ದು ಅಂತ ಡಿಸೈನ್ ಆಗಿರೋ ಪ್ಲಾನ್ ಇದು. ನೀವು ತಿಂಗಳಿಗೆ 500-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿವರೆಗಿನ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಆಗ ಅಂಥ ದುರಂತಗಳಾದಾಗ ಫ್ಯಾಮಿಲಿಗೆ ಒಂದು ಶಾಟ್ನಲ್ಲಿ ಒಂದೇ ಸಲಕ್ಕೆ ಟ್ಯಾಕ್ಸ್ ಫ್ರೀ ಆಗಿ ಆ ಅಮೌಂಟ್ ಲಂಸಮ್ ಆಗಿ ಸಿಗುತ್ತೆ. ಟರ್ಮ್ ಇನ್ಶೂರೆನ್ಸ್ನ ಬೇಸಿಕ್ ಫೀಚರ್ ಇದು. ಕಮ್ಮಿ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡುವಂತಹ
ಒಂದು ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಪ್ಲಾನ್ ಇದು. ಎಷ್ಟು ಯಂಗ್ ಏಜ್ ನಲ್ಲಿ ನಾವೇ ಜಾಯಿನ್ ಆಗ್ತೀವಿ ಅಷ್ಟು ಕಮ್ಮಿ ಇದರ ಮಂತ್ಲಿ ಪ್ರೀಮಿಯಂ ಇರುತ್ತೆ. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎಷ್ಟು ಬೇಗ ಸೇರ್ತೀವೋ ಅಷ್ಟು ಒಳ್ಳೆಯದು. ಉದಾಹರಣೆಗೆ ಈಗ 25 ವರ್ಷದ ವ್ಯಕ್ತಿ ಅಥವಾ 30 ವರ್ಷದ ವ್ಯಕ್ತಿ ಸೇರಿದ್ರು ಅಂತ ಹೇಳಿದ್ರೆ ₹500 ₹600 ಅವ್ರ ಪ್ರೀಮಿಯಂ ಸೆಟ್ ಆಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ 30 ಇಯರ್ಸ್ಗೆ ನನಗೆ ಕವರೇಜ್ ಇರೋ ಥರ ಬೇಕು ಅಂತ ತಗೊಳ್ತಾರೆ ಅಂತ ಹೇಳಿದ್ರೆ ಮುಂದಿನ 30 ವರ್ಷಗಳ ಕಾಲವೂ ತಿಂಗಳಿಗೆ ಅದೇ ಅಮೌಂಟ್ ಇರುತ್ತೆ. ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಹೋಗಲ್ಲ. ಅದು ಟರ್ಮ್ ಇನ್ಶೂರೆನ್ಸ್ನ ಬೆಸ್ಟ್ ಫೀಚರ್. ಹಾಗಾಗಿ ಇದಕ್ಕೆ ಆದಷ್ಟು ಬೇಗ ಜಾಯಿನ್ ಆಗಬೇಕು ಅಂತ ಎಲ್ಲ ಹಣಕಾಸು ತಜ್ಞರು ಕೂಡ ರೆಕಮೆಂಡ್ ಮಾಡ್ತಾರೆ. ಜೊತೆಗೆ ಇದರಲ್ಲಿ 2 ಥರ ಪ್ಲಾನ್ ಇರುತ್ತೆ. ಕಟ್ಟಿರೋ ದುಡ್ಡೆಲ್ಲ ಲಾಸ್ಟಿಗೆ ವಾಪಸ್ ಬೇಕು ಅಂದರೆ ಆ ರೀತಿ ಪ್ಲಾನ್ ಕೂಡ ಇರುತ್ತೆ. ಅದಕ್ಕೆ ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಬಟ್ ಪ್ಲಾನ್ ಅವಧಿ ಮುಗಿದ ಮೇಲೆ ನಮಗೇನು ಆಗಿಲ್ಲ ಅಂದರೆ ದುಡ್ಡೆಲ್ಲ ವಾಪಸ್ ಬರೋ ಥರ ಇರುತ್ತೆ. ರಿಟರ್ನ್ ಆಫ್ ಪ್ರೀಮಿಯಂ ಅಂತ ಹೇಳಿ ಚೂರು ಪ್ರೀಮಿಯಂ ಜಾಸ್ತಿ ಇರುತ್ತೆ ಅದರದ್ದು. ಇನ್ನೊಂದು ಪ್ಯೂರ್ ಟರ್ಮ್ ಪ್ಲಾನ್, ಈಗ ಕಾರಿಗೆ ಬೈಕಿಗೆಲ್ಲ ಇನ್ಶೂರೆನ್ಸ್ ಮಾಡಿಸ್ತಿರಲ್ಲ ಆ ರೀತಿ, ಅದು ಚಿಕ್ಕ ಅಮೌಂಟ್ಗೆ ದೊಡ್ಡ ಕವರೇಜ್ ಕೊಡುತ್ತೆ. ಅದು ಪ್ರೊಟೆಕ್ಷನ್ ಅಷ್ಟೇ ಕೊಡುತ್ತೆ, ಅದೇನು ವಾಪಸ್ ಏನು ಬರೋದಿಲ್ಲ. 2 ರೀತಿಯ ಆಪ್ಷನ್ಸ್ ಇದೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ ನೀವು ಅಪ್ಲೈ ಮಾಡಿ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡಬಹುದು. ಡಿಸ್ಕೌಂಟ್ ಎಷ್ಟು ಅನ್ನೋದು ಕೂಡ ಲಿಂಕ್ ಮೇಲಿನಲ್ಲಿ ಮೆನ್ಷನ್ ಆಗಿದೆ, ನೀವು ನೋಡಬಹುದು. ಕ್ಲಿಕ್ ಮಾಡೋ ಮೂಲಕ ನೀವು ಕೆಲವೇ ಕ್ಲಿಕ್ಸಲ್ಲಿ ಅಪ್ಲೈ ಮಾಡಬಹುದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್, ಇವುಗಳಲ್ಲಿ ಎಲೆಕ್ಟ್ರಾನಿಕ್ ಸಪೋರ್ಟ್ ಮೆಷರ್ಸ್ ಅಥವಾ ESMಗಳು, ಎಲೆಕ್ಟ್ರಾನಿಕ್ ಕೌಂಟರ್ ಮೆಷರ್ಸ್ ಅಥವಾ ECMಗಳಿರ್ತವೆ. ಇವು ಶತ್ರು ಪಡೆಯ ರೆಡಾರ್ ಅನ್ನ ಇಂಟರ್ಸೆಪ್ಟ್ ಮಾಡ್ತವೆ. ಕಮ್ಯುನಿಕೇಶನ್ ಸಿಗ್ನಲ್ಗಳು ಕಂಡು ಬಂದರೆ ಕ್ಯಾಚ್ ಮಾಡ್ತವೆ. ವೈರ್ ರೆಡಾರ್ ಅನ್ನ ಜಾಮ್ ಮಾಡಿ ಅವುಗಳ ಮಿಸೈಲ್ ಟ್ರ್ಯಾಕಿಂಗ್ ಸಿಸ್ಟಮ್ ಹಾಳು ಮಾಡೋ ಸಾಮರ್ಥ್ಯ ಕೂಡ ಹೊಂದಿವೆ. ನಮ್ಮ ಕಡೆ ಹಾರಿ ಬರ್ತಿರೋ ಮಿಸೈಲ್ ಯಾವ ರೀತಿದು, ಯಾವ ಟೈಪ್ದು ಅಂತ ಕೂಡ ಕಂಡು ಹಿಡಿತವೆ. ವೈರಿ ರೆಡಾರ್ ಸಿಗ್ನಲ್ಗಳನ್ನು ರಿಫ್ಲೆಕ್ಟ್ ಮಾಡೋಕೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ಥರ ಮೋಡವನ್ನು ಸೃಷ್ಟಿಸ್ತವೆ. ಇದನ್ನು ಚಾಫ್ ಟೆಕ್ನಾಲಜಿ ಅಂತ ಕರೀತಾರೆ. ಇದನ್ನು ನೋಡಿದ್ರೆ ಯುದ್ಧ ಗೆದ್ದ ಖುಷಿಗೆ ಹೊಡೆಯೋ ಪಟಾಕಿ ರೀತಿ ಕಾಣುತ್ತೆ. ಆದರೆ ಆ ಮೋಡಗಳಲ್ಲಿ ಮೆಟಲ್ ಚೂರುಗಳಿರ್ತವೆ. ಅವು ವೈರಿ ಮಿಸೈಲ್ಗೆ ದಿಕ್ಕು ತಪ್ಪಿಸ್ತವೆ. ಆಪ್ಟಿಕಲ್ ಹಾಗೂ ಇನ್ಫ್ರಾರೆಡ್ ಸಿಸ್ಟಮ್, ಒಂದು ವೇಳೆ ರೆಡಾರ್ ಕೈ ಕೊಟ್ಟರೆ ಏನು ಮಾಡೋದು? ಅದಕ್ಕಾಗಿ ಆಪ್ಟಿಕಲ್ ಹಾಗೂ ಇನ್ಫ್ರಾರೆಡ್ ಸಿಸ್ಟಮ್ಗಳಿರ್ತವೆ. ಇವು ಆಪ್ಟಿಕಲ್ ಕ್ಯಾಮ್ರಾ ಹಾಗೂ ಇನ್ಫ್ರಾರೆಡ್ ಕ್ಯಾಮ್ರಾ ಬಳಸಿ ಟಾರ್ಗೆಟ್ ಅನಲೈಸ್ ಮಾಡ್ತವೆ. ಅಲ್ಲದೆ ಕೆಟ್ಟ ವಾತಾವರಣ ಇದ್ದಾಗ ರಾತ್ರಿ ಹೊತ್ತು ಸರ್ವೆಲೆನ್ಸ್ ಮಾಡೋಕೆ ನೈಟ್ ವಿಷನ್ ಟೆಕ್ನಾಲಜಿ, ಥರ್ಮಲ್ ಇಮೇಜಿಂಗ್ ಟೆಕ್ನಾಲಜಿ ಇದೆಲ್ಲವೂ ಕೂಡ ಡಿಸ್ಟ್ರಾಯರ್ನಲ್ಲಿರುತ್ತೆ. ಇನ್ನು ರಿಯಲ್ ಟೈಮ್ನಲ್ಲಿ ಬೇರೆ ಹಡಗುಗಳು, ಏರ್ಕ್ರಾಫ್ಟ್ ಹಾಗೂ ಕಮಾಂಡ್ ಸೆಂಟರ್ ಜೊತೆಗೆ ಕಮ್ಯುನಿಕೇಟ್ ಮಾಡೋಕೆ ಸ್ಯಾಟಲೈಟ್ ಕಮ್ಯುನಿಕೇಷನ್ ಎಲ್ಲ ಇರುತ್ತೆ. ಇನ್ನು ಇಂಪಾರ್ಟೆಂಟ್ ಅಂದರೆ ಡಿಸ್ಟ್ರಾಯರ್ಗಳಲ್ಲಿ ಹೆಲಿಪ್ಯಾಡ್ ಕೂಡ ಇರುತ್ತೆ. ಸೊ ಇವು ಒಂದು ರೀತಿ ಮಿನಿ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಥರ. ಹೆಲಿಕಾಪ್ಟರ್ ಕೂಡ ಒಂದು ಏರ್ಕ್ರಾಫ್ಟೇ, ಆದರೆ ಜೆಟ್ ಅಲ್ಲ ಅಷ್ಟೇ, ರೋಟರಿ ವಿಂಗ್ ಏರ್ಕ್ರಾಫ್ಟ್ ಇದು. ಇನ್ನು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪಕ್ಕದಲ್ಲಿ ಒಂದು ಡೆಸ್ಟ್ರಾಯರ್ ಇಲ್ಲ ಅಂದರೆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಸಮುದ್ರದಲ್ಲಿ 1 ಇಂಚು ಹೋಗೋಕ್ಕಾಗಲ್ಲ. ಯಾಕೆ ಅಂತ ಹೇಳ್ತೀವಿ. ಏರ್ಕ್ರಾಫ್ಟ್ ಕ್ಯಾರಿಯರ್ಗಳ ಕುಮ್ಕಿ ಆನೆ, ದಸರಾದಲ್ಲಿ ಅಂಬಾರಿ ಹೊರೋ ಆನೆ ಕಂಟ್ರೋಲ್ ಮಾಡೋಕ್ಕೆ ಕುಮ್ಕಿ ಆನೆಗಳು ಅಂತ ಇಟ್ಕೊಂಡಿರ್ತಾರಲ್ಲ, ಹಾಗೆ ಐಎನ್ಎಸ್ ವಿಕ್ರಮಾದಿತ್ಯಗಳನ್ನು ಎಸ್ಕಾರ್ಟ್ ಮಾಡೋಕೆ, ಕರ್ಕೊಂಡು ಹೋಗೋಕೆ ಡಿಸ್ಟ್ರಾಯರ್ ನೌಕೆ ಇರಲೇಬೇಕು. ಆಲ್ಮೋಸ್ಟ್ ಎಲ್ಲ ಏರ್ಕ್ರಾಫ್ಟ್ ಕ್ಯಾರಿಯರ್ ಫೋಟೋದಲ್ಲೂ ಕೂಡ ನಿಮಗೆ ಪಕ್ಕದಲ್ಲಿ ಡಿಸ್ಟ್ರಾಯರ್ ಕಾಣಿಸುತ್ತೆ. ಯುದ್ಧಗಳಲ್ಲಿ ವೈರಿ ಪಡೆಗಳ ಪ್ರೈಮ್ ಟಾರ್ಗೆಟೇ ಸಾವಿರಾರು ಕೋಟಿ ಮೌಲ್ಯದ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್. ಇವು ತೇಲುವ ಏರ್ ಬೇಸ್ಗಳೇ ಆಗಿರೋದ್ರಿಂದ ಇದೊಂದನ್ನು ಮುಳುಗಿಸ್ಬಿಟ್ರೆ ದೇಶದ ಜಂಗಾಬಲವನ್ನೇ ಮುಳುಗಿಸ್ದಂಗೆ. ಸ್ಟ್ರಾಟಜಿಕಲಿ ಅಡ್ವಾಂಟೇಜ್ ಪಡ್ಕೋಬಹುದು ಅನ್ನೋ ಲೆಕ್ಕಾಚಾರ ಇರುತ್ತೆ. ಹಾಗಾಗಿ ಆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಶತ್ರು ವಿರುದ್ಧ ಬಳಸೋದ್ರ ಜೊತೆಗೆ ಆ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಪ್ರೊಟೆಕ್ಷನ್ ಕೊಡೋದು ಕೂಡ ಇಂಪಾರ್ಟೆಂಟ್. ಅದರಲ್ಲಿ ಡೆಸ್ಟ್ರಾಯರ್ ತುಂಬ ಇಂಪಾರ್ಟೆಂಟ್ ರೋಲ್ ನಿಭಾಯಿಸುತ್ತೆ. ಕ್ರೂಸ್ ಮಿಸೈಲ್, ವೈರ್ ಏರ್ಕ್ರಾಫ್ಟ್, ಸಬ್ಮರೀನ್, ಬೇರೆ ಹಡಗುಗಳು, ಎಲೆಕ್ಟ್ರಾನಿಕ್ ದಾಳಿಗಳು ಎಲ್ಲದರಿಂದ ಕ್ಯಾರಿಯರ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಂತ ಇದೊಂದೇ ಡ್ಯೂಟಿ ಅಲ್ಲ, ಸಿ ಕಂಟ್ರೋಲ್ ಆಪರೇಷನ್ ಮಾಡ್ತವೆ. ಎಲ್ಲಿ ಈ ಡಿಸ್ಟ್ರಾಯರ್ ನಿಂತಿರುತ್ತೋ ಅದರ ಸುತ್ತ 1 ಕಿಲೋಮೀಟರ್ ರೇಡಿಯಸ್ ಅದರ ಕಂಟ್ರೋಲ್ನಲ್ಲಿರುತ್ತೆ. ಪಾಕ್ ಕರಾವಳಿ ಬಳಿ ಹೋಗಿ ನಿಂತರೆ ಪಾಕ್ ನೌಕಾಸೇನೆಗೆ ವಿದೇಶಗಳಿಂದ ಬರೋ ಇಂಧನ, ಆಯುಧ ಎಲ್ಲವನ್ನ ತಡೆಯೋ ಸಾಮರ್ಥ್ಯ ಇದಕ್ಕಿರುತ್ತೆ. 1971 ಆಪರೇಷನ್ ಟ್ರೈಡೆಂಟ್ನಲ್ಲಿ ಇದೇ ರೀತಿ ಭಾರತದ ಡಿಸ್ಟ್ರಾಯರ್ಗಳು ಪಾಕ್ ಅಸೆಟ್ಗಳನ್ನು ಬ್ಲಾಕ್ ಮಾಡೋದಲ್ಲದೆ ಕರಾಚಿಗೂ ದೊಡ್ಡ ಬೆಂಕಿ ಹಾಕಿ ಪಾಕ್ ನೌಕಾಪಡೆಯ ಹಡಗುಗಳು ಕರಾಚಿ ಹಾರ್ಬರ್ ಇಂಧನ ಟ್ಯಾಂಕ್ಗಳನ್ನು ಉಡಾಯಿಸಿದ್ವು. INS ನಿರ್ಘಾತ್ ಹೊಡೆತಕ್ಕೆ PNS ಕೈಬರ್ ಮುಳುಗಿತ್ತು. INS ವೀರ್ ಹೊಡೆತಕ್ಕೆ PNS ಮಹಾಫಿಜ್ ಮುಳುಗಿತ್ತು. ಇಡೀ ಬಂದರು 1 ವಾರ ಹೊತ್ತಿ ಉರಿದಿತ್ತು. ಪಾಕಿಸ್ತಾನ ಭಾರತದ ಮುಂದೆ ಮಂಡಿಯೂರುವಲ್ಲಿ ಇದು ಪ್ರಮುಖ ಪಾತ್ರ ನಿಭಾಯಿಸಿತ್ತು. 7400 ಟನ್ ತೂಕದ INS ಸೂರತ್. ಹೊಸ ಜನರೇಷನ್ ಥ್ರೆಟ್ಗಳನ್ನು ಕೌಂಟರ್ ಮಾಡೋಕೆ ಹೊಸ ಜನರೇಷನ್ನ INS ಸೂರತ್ ಗುಜರಾತ್ ಕರಾವಳಿಯಲ್ಲಿ ಪಾಕಿಸ್ತಾನಕ್ಕೆ ಎದುರಾಗಿ ಸರಿಯಾಗಿ ಸನ್ನದ್ಧವಾಗಿ ನಿಂತುಕೊಂಡಿದೆ. ಬರೋಬ್ಬರಿ 7400 ಟನ್ ತೂಕದ ದೈತ್ಯ ನೌಕೆ ಇದು. ಸಮುದ್ರದ ಮೇಲೆ 30 ನಾಟ್ಸ್ ಅಥವಾ ಗಂಟೆಗೆ 55 ಕಿಲೋಮೀಟರ್ಗಿಂತ ಜಾಸ್ತಿ ವೇಗದಲ್ಲಿ ಚಲಿಸೋ ನೌಕೆ.
ಇದರ ರೇಂಜ್ 4,000 ಕಿಲೋಮೀಟರ್, ಅಂದರೆ ಲಕ್ಷದ್ವೀಪಗಳ ಬಳಿ ನಿಂತರೂ ಕೂಡ ಪಾಕಿಸ್ತಾನಕ್ಕೆ ಸ್ಟ್ರೈಕ್ ಮಾಡ್ಬೋದು. ಇದರಲ್ಲಿ ಸ್ಟೆಲ್ತ್ ಫೀಚರ್ ಇದೆ, ಅಂದರೆ ವೈರಿ ರೆಡಾರ್ ಕಣ್ಣಿಗೆ ಕಾಣಿಸಲ್ಲ, ಇನ್ಫ್ರಾರೆಡ್ ಸಿಗ್ನೇಚರ್ ಉಳಿಸಲ್ಲ, ಒಂದೇ ಬಾರಿಗೆ 16 ಬ್ರಹ್ಮೋಸ್ ಮಿಸೈಲ್ ಹೊತ್ತು ಹೋಗೋ ಸಾಮರ್ಥ್ಯ ಇದೆ. ಆಂಟಿಶಿಪ್ ಹಾಗೂ ಲ್ಯಾಂಡ್ ಅಟ್ಯಾಕ್ ವೇರಿಯಂಟ್ನ ಬ್ರಹ್ಮೋಸ್ ಇದರಲ್ಲಿದೆ. ಜೊತೆಗೆ 32 ಬ್ಯಾರಾಕ್ ಮಿಸೈಲ್ಸ್, ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಸ್ ಇದೆ. 76 ಎಂಎಂನ OTO ಮೆಲಾರಾ ನೇವಲ್ ಗನ್, ಹಾಗೆ AK-630CIWS ಬಂದೂಕಿದೆ. ಆಗಲೇ ಹೇಳಿದ ಹಾಗೆ ವರುಣಾಸ್ತ್ರ ಟಾರ್ಪಿಡೋ ಅಥವಾ ವಾಟರ್ ಮಿಸೈಲ್ ಇದೆ. HAL ಧ್ರುವ್ ಹಾಗೂ MH-60R ನಂತಹ ಹೆಲಿಕಾಪ್ಟರ್ಗಳನ್ನು ಕೂಡ ಕ್ಯಾರಿ ಮಾಡುತ್ತೆ. ಸದ್ಯಕ್ಕೆ ಭಾರತದ ಫ್ಲಾಗ್ಶಿಪ್ ಡಿಸ್ಟ್ರಾಯರ್ ಇದು. ಬರೋಬ್ಬರಿ 300 ಸಿಬ್ಬಂದಿ ಇದರಲ್ಲಿ ಕೆಲಸ ಮಾಡ್ತಾರೆ. ಹಾಗಂತ ಇದು ಒಂದೇ ಅಲ್ಲ ಸ್ನೇಹಿತರೆ, INS ಸೂರತ್ ಸೇರಿ ಇಂಡಿಯನ್ ನೇವಿಯಲ್ಲಿ 13 ಆಕ್ಟಿವ್ ಡಿಸ್ಟ್ರಾಯರ್ಸ್ ಇವೆ. ಒಟ್ಟು 3 ಕ್ಲಾಸ್, ಕೋಲ್ಕತ್ತಾ ಕ್ಲಾಸ್, ವಿಶಾಖಪಟ್ಟಣಂ ಕ್ಲಾಸ್ ಹಾಗೂ ರಾಜಪೂತ್ ಕ್ಲಾಸ್ನ ಡಿಸ್ಟ್ರಾಯರ್ಸ್. ವಿಶಾಖಪಟ್ಟಣಂ ಕ್ಲಾಸ್ನಲ್ಲಿ INS ಸೂರತ್ ಕೊನೆಯ ಹಾಗೂ ಲೇಟೆಸ್ಟ್ ಡಿಸ್ಟ್ರಾಯರ್. ಇಷ್ಟು ದಿನ ಸಿ ಟ್ರಯಲ್ಸ್ನಲ್ಲಿತ್ತು, ಆದರೆ ಈಗ ಪೂರ್ಣ ಪ್ರಮಾಣದಲ್ಲಿ ಸನ್ನದ್ಧವಾಗಿದೆ. ಪಹಲ್ಗಾಮ್ನಲ್ಲಿ ಪಾಕಿ ಉಗ್ರರು ಮಾಡಿದ ಈ ಹೇಡಿತನದ ದಾಳಿಯ ಬೆನ್ನಲ್ಲೇ ಅರಬ್ಬಿ ಸಮುದ್ರಕ್ಕೆ ಇಳಿದು ಕ್ಷಿಪಣಿ ಟೆಸ್ಟ್ ಅನ್ನ ಬ್ಯಾಕ್ ಟು ಬ್ಯಾಕ್ ಮಾಡಿತ್ತು. ಇದರಲ್ಲಿ ಸಾಕಷ್ಟು ಆಟೋಮೇಷನ್ ಇದೆ, ಆದರೆ ಪಾಕಿಸ್ತಾನದಲ್ಲಿ ಆಟೋಮೇಟೆಡ್ ಡಿಸ್ಟ್ರಾಯರ್ ಇರಲಿ, ಪ್ಯೂರ್ ಡಿಸ್ಟ್ರಾಯರ್ ಕೂಡ ಒಂದೂ ಇಲ್ಲ. ಅದರ ಬದಲಿಗೆ ಫ್ರಿಗೇಟ್ ಹಾಗೂ ಕಾವರೇಟ್ಗಳನ್ನು ಪಾಕಿಸ್ತಾನ ಡಿಸ್ಟ್ರಾಯರ್ಗಳ ಕೆಲಸಕ್ಕೆ ಅಂತ ನಿಯೋಜಿಸಿದೆ. ಇವುಗಳನ್ನು ಮಿನಿ ಡಿಸ್ಟ್ರಾಯರ್ ಅಂತ ಕರೀತಾರೆ. ತೋಘರಿಲ್ ಕ್ಲಾಸ್, ಜುಲ್ಫಿಕರ್ ಕ್ಲಾಸ್, F-22P ಫ್ರಿಗೇಟ್ಗಳಿವೆ. ಎಲ್ಲ ಚೈನಾ ಮೇಡ್ ಹಡಗುಗಳು. ಲಭ್ಯವಿರೋ ಮಾಹಿತಿ ಪ್ರಕಾರ ಜುಲ್ಫಿಕರ್ ಹಾಗೂ F-22P ಕ್ಲಾಸ್ನಲ್ಲಿ 4 ಹಡಗುಗಳಿವೆ. ಪವರ್ ಕ್ಲಾಸ್ನ ಕಾವರೇಟ್ ಟರ್ಕಿಯಿಂದ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ. ಈ ಕಡೆ ನಮ್ಮ INS ಸೂರತ್ 7,400 ಟನ್ ಇದ್ರೆ ಪಾಕ್ ಫ್ರಿಗೇಟ್ಗಳು 4,000 ಟನ್ ವರೆಗಿದಾವಷ್ಟೇ. HQ-16 ಸರ್ಫೇಸ್ ಟು ಏರ್ ಮಿಸೈಲ್, C-802 ಹರ್ಬಾ ಆಂಟಿಶಿಪ್ ಮಿಸೈಲ್ ಹೊತ್ತೊಯ್ಯೋ ಸಾಮರ್ಥ್ಯ ಅವುಗಳಿಗಿದಾವೆ. ಜೊತೆಗೆ ಪಾಕ್ ಬಳಿ ಡಿಸ್ಟ್ರಾಯರ್ ಸೋನಾರ್ ಇರೋ ಮಾಹಿತಿ ಕೂಡ ಇಲ್ಲ. ಸಬ್ಮರೀನ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಪಾಕಿಸ್ತಾನಿ ಫ್ರಿಗೇಟ್ಗಳನ್ನು ಭಾರತದ ಡಿಸ್ಟ್ರಾಯರ್ಗಳು ಈಸಿಯಾಗಿ ನ್ಯೂಟ್ರಲೈಸ್ ಮಾಡಬಹುದು ಅಂತ ರಕ್ಷಣಾ ತಜ್ಞರು ಹೇಳ್ತಾ ಇದ್ದಾರೆ. ಜೊತೆಗೆ ಸ್ನೇಹಿತರೆ, ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಕ್ವಿಕ್ ರಿಮೈಂಡರ್, ನೀವು ಮಾಡಿಸಬೇಕು ಅಂತ ಇದ್ರೆ, ಉದಾಹರಣೆಗೆ 50 ಲಕ್ಷಕ್ಕೋ 1 ಕೋಟಿಗೋ ನಿಮ್ಮ ಏಜ್ಗೆ ಏನು ಅಮೌಂಟ್ ಪ್ರೀಮಿಯಂ ಬರುತ್ತೆ ಅಂತೆಲ್ಲ ನೀವಲ್ಲಿ ಡೀಟೇಲ್ಸ್ ಹಾಕಿ ಚೆಕ್ ಮಾಡ್ಬೋದು. ಆಮೇಲೆ ಅಪ್ಲೈ ಕೂಡ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.